ನಮಸ್ತೆ ಸ್ನೇಹಿತರೆ, ಶ್ರೀ ರಾಘವೇಂದ್ರಾಯ ನಮಃ. ಏಪ್ರಿಲ್ ತಿಂಗಳ ಮೊದಲನೇ ಏಕಾದಶಿ ಶ್ರೀ ಪರಭಾವ ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಿರ್ಣಯ. 12ನೇ ತಾರೀಕು ಭಾನುವಾರ ದಶಮಿ, 13ನೇ ತಾರೀಕು ಸೋಮವಾರ ವರುತಿನಿ ಏಕಾದಶಿ ಅಂತ ಬಂದಿದೆ. 14ನೇ ತಾರೀಕು ಮಂಗಳವಾರ ದ್ವಾದಶಿ ದಿವಸ ಬೆಳಗ್ಗೆ ಪರಣೆ ಸಮಯ ಅಂದರೆ ಸೂರ್ಯೋದಯದ ನಂತರ ಉಪವಾಸ ಬಿಡ್ತಕ್ಕಂತಹ ಸಮಯ 6:18 ನಂತರ. ನಿಮ್ಮ ಶಕ್ತಿಯನುಸಾರ ನಮ್ಮ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. ಏಕಾದಶಿ ದಿವಸ ನಮ್ಮ ರಾಯರಿಗೆ ಹೂವಿನ ಅಲಂಕಾರ, ಹಾಲು ಹಣ್ಣು ನೈವೇದ್ಯ ಇರೋದಿಲ್ಲ. ಏನಿದ್ರೂ ಫೋಟೋ ಒರೆಸಿ ಗಂಧ ಇಟ್ಟು ನಮ್ಮ ರಾಯರಿಗೆ ಒಂದು ತುಳಸಿ ದಳ ಇಟ್ಟು ರಾಯರಿಗೆ ದೀಪ ಹಚ್ಚಿ ತುಪ್ಪ ದೀಪ ಎಣ್ಣೆ ಬತ್ತಿ ಆರತಿ ಬೆಳಗಬೇಕು. ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಹಾಕಿರ್ತಕ್ಕಂತಹ ತುಳಸಿನೆಲ್ಲ ತೆಗೆದು ನಿಮ್ಮ ಶಕ್ತಿ ಅನುಸಾರ ನಮ್ಮ ರಾಯರಿಗೆ ಹೂವಿನ ಅಲಂಕಾರ ಅಂದರೆ ಜಾಸ್ತಿನಾದರೂ ಹಾಕಿ ನೀವು ಪೂಜೆ ಮಾಡ್ಬೋದು, ಇಲ್ಲ ಒಂದೊಂದು ಹೂ ಇಟ್ಟು ಕೂಡ ಪೂಜೆ ಮಾಡ್ಬೋದು. ನಮ್ಮ ರಾಯರಿಗೆ ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದು ನೈವೇದ್ಯ ಇಟ್ಟು ಅನ್ನ ಸಾಂಬಾರು ಕೂಡ ಇಡ್ಬೋದು. ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ, ಹಾಲು ಪಾಯಸ, ಸಿಹಿ ಪೊಂಗಲು ಮಾಡಿ ನಮ್ಮ ರಾಯರಿಗೆ ಏನು ಬೇಕಾದರೂ, ಇಲ್ಲ ನಮಗೆ ಇವೆಲ್ಲ ಮಾಡೋಕ್ಕಾಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಟೈಮ್ ಇರೋದಿಲ್ಲ ಅಂತ ಅನ್ನೋರು 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು, 1-2 ಬಾಳೆಹಣ್ಣು ಇಟ್ಟು ನಮ್ಮ ರಾಯರಿಗೆ ಪೂಜೆ ಮಾಡ್ಬೋದು. ಇಲ್ಲ ಪಂಚಾಮೃತ ಕೂಡ ಮಾಡ್ಬೋದು. ಯಾಕೆಂದರೆ ಹಿಂದಿನ ದಿವಸ ನಮ್ಮ ರಾಯರು ಕೂಡ ಉಪವಾಸ ಇರ್ತಾರೆ. ಅಕಸ್ಮಾತ್ ನೀವು ಏನಾದ್ರು ಉಪವಾಸ ಇರ್ತೀರಿ ಅಂತಾರೆ, ಪಂಚಾಮೃತ ಮಾಡಿ ಪೂಜೆ ಆದಮೇಲೆ ತುಳಸಿ ತೀರ್ಥ ತೊಗೊಂಡು ನಂತರ ನೀವು ಕೂಡ ಪಂಚಾಮೃತ ಕುಡಿದ್ಬಿಟ್ಟು ಹೋಗ್ಬೋದು. ಇನ್ನೂ ಕೆಲವರು ನಮ್ಗೆ ಹುಷಾರಿಲ್ಲ, ನಮ್ಮ ಕೈಲಿ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅನ್ನೋರು ಹಾಲು ಹಣ್ಣು ತಿನ್ಕೊಂಡು ಏಕಾದಶಿ ವ್ರತಾಚರಣೆ ಮಾಡ್ಬೋದು. ಇನ್ನೂ ಕೆಲವರಿಗೆ ನಮ್ಮ ಕೈಲಿ ಅದು ಆಗೋದಿಲ್ಲ ಅಂತ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಅನ್ನನ ತಿನ್ನದೆ ಅವತ್ತಿನ ದಿವಸ ನೀವು ರಾಯರಿಗೆ ಸೇವೆ ಅಂತ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ.